ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರೋ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮನ್ನು ವಿರೋಧಿಸುವ ಜನರಿಗೆ ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರೋ ಎಂದು ಪ್ರಶ್ನಿಸುತ್ತಾರೆ. ಆದರೆ ಆ ಜನರು ದೇವರಿಂದ ಯೇಸು ಬಂದವರೆಂದು ಸ್ವೀಕಾರ ಮಾಡಲು ಸಿದ್ಧರಿರಲಿಲ್ಲ. ಪ್ರಿಯರೇ, ಯೇಸು ಸ್ಪಷ್ಟವಾಗಿ ಅಂದು ಅವರಿಗೆ ಮತ್ತು ಇಂದು ನಮ್ಮೆಲ್ಲರಿಗೂ ಹೇಳ್ತಾರೆ, ನನ್ನನ್ನು ಕಳುಹಿಸಿದಾತ ಸತ್ಯ ಸ್ವರೂಪಿ. ಆತನನ್ನು ನೀವು ಅರಿತಿಲ್ಲ, ನಾನಾದರೂ ಆತನನ್ನು ಅರಿತಿದ್ದೇನೆ, ಏಕೆಂದರೆ ನಾನು ಬಂದುದು ಆತನಿಂದಲೇ, ಆತನೇ ನನ್ನನ್ನು ಕಳುಹಿಸಿದ್ದು. ಈ ಸತ್ಯವನ್ನು ಯೇಸು ಆ ಜನರ ಮುಂದೆ ಇಟ್ಟಾಗಲೂ ಯಾಕೆ ಆ ಜನರು ಯೇಸುವನ್ನು ನಿರಾಕರಿಸಿದ್ರು ಮತ್ತು ಕೊಲ್ಲಲು ಅವನಿಸಿದ್ರು? ಮತ್ತು ಇಂದು ನಾವು ಪರಿಶೀಲಿಸಿ ನೋಡೋದಾದರೆ ಯಾಕೆ ಇಂದು ಯೇಸುವನ್ನು ಜನರು ತಿರಸ್ಕಾರ ಮಾಡ್ತಾರೆ, ಕಾರಣಗಳು ಏನಾಗ್ಬೋದು ಎಂದು ನಾವು ಅವಲೋಕಿಸುವಾಗ ನಮಗೆ ತಿಳಿಯುತ್ತೆ. ಒಂದು ತಪ್ಪಾದ ನಿರೀಕ್ಷೆಯಲ್ಲಿ ಹಲವರಿದ್ದಾರೆ. ಲೋಕೋದ್ಧಾರಕ ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಆ ಜನರಿದ್ದರೂ ಕೂಡ ಅವರು ಬಯಸಿದ ನಿರೀಕ್ಷೆ ಅಂತೆ ಯೇಸು ಬಂದಿಲ್ಲ. ಅಂದರೆ ಅವರೊಬ್ಬ ರಾಜಕೀಯ ಸುಪ್ರಸಿದ್ಧ ಒಂದು ಶಕ್ತಿಯುತ ರಾಜ ಬರ್ತಾನೆ, ಆ ನಿರೀಕ್ಷೆ ಬಯಸಿದ್ರು. ಆದರೆ ಯೇಸು ತುಂಬ ದೀನರಾಗಿ ಬಂದರು. ಅದು ಅವರಿಗೆ, ಅವರ ಬಯಕೆಗೆ, ನಿರೀಕ್ಷೆಗೆ ವಿರುದ್ಧವಾಗಿತ್ತು. ಬೇರೆ ವಿಚಾರಗಳನ್ನು ನೋಡುವಾಗ ಒಂದು ಅಹಂಕಾರ ಕಾರಣವಾಗಿರುತ್ತೆ. ಯೇಸುವನ್ನು ಸ್ವೀಕಾರ ಮಾಡಬೇಕಾದ್ರೆ ಖಂಡಿತ ನಾನು ಪಾಪಿ, ನನಗೆ ದೇವರ ಅಗತ್ಯತೆ ಇದೆ ಎಂದು ನಾವು ಒಪ್ಪಿಕೊಳ್ಬೇಕು. ಮತ್ತು ಯಾರಿಗೆ ತಮ್ಮನ್ನೇ ತಾವು ತಗ್ಗಿಸಿಕೊಳ್ಳಲು ಇಷ್ಟವಿಲ್ಲ, ಅಂದರೆ ಅಹಂಕಾರ ಅವರಿಗೆ ವಿಶ್ವಾಸಿಸದೆ ಇರುವಂತೆ ತಡೆಯುತ್ತೆ. ಇನ್ನೊಂದು ಕಾರಣ ನೋಡೋದಾದರೆ ಒಂದು ಆತ್ಮಿಕ ಅಂಧತ್ವ ನಮ್ಮಲ್ಲಿ ತುಂಬಿರುವಾಗ ದೇವರ ಯೋಜನೆಗಳನ್ನು ತಿಳಿಯಲು ಅರ್ಥೈಸಲು ಸಾಧ್ಯವಿಲ್ಲ. ಯಾವಾಗ ನಾವು ನಮ್ಮ ಪಾಪವನ್ನು ಬಿಡಲು ನಾವು ಇಷ್ಟಪಡೋದಿಲ್ವೋ, ಅಥವಾ ನನಗೆ ಬದಲಾವಣೆ ಬೇಡ, ನನಗೆ ಇರುವ ಕರೆಂಟ್ ಪರಿಸ್ಥಿತಿನೇ ಸಾಕು, ಇದೇ ಚೆನ್ನಾಗಿದೆ ಅಂತ ನಾವು ಲೋಕವನ್ನು ಪ್ರೀತಿ ಮಾಡುತ್ತಾ ಬದುಕುವವರಾದರೆ ಖಂಡಿತ ನಾವು ಯೇಸುವನ್ನು ಸ್ವೀಕಾರ ಮಾಡಲ್ಲ. ಇನ್ನೊಂದು ವಿಷಯ ನೋಡೋದಾದರೆ ತಪ್ಪಾದ ಬೋಧನೆಗಳು ಮತ್ತು ತಿಳುವಳಿಕೆ. ಇಲ್ಲಿ ಆ ಜನರು ಕೂಡ ಹೇಳಿದರು, ಈತನು ಎಲ್ಲಿಂದ ಬಂದವನೆಂದು ನಮ್ಮೆಲ್ಲರಿಗೂ ತಿಳಿದಿದೆಯಲ್ಲ ಎಂದು ಅವರು ಮಾತಾಡಿಕೊಂಡ್ರು. ಅಂದರೆ ಯಾವಾಗ ನಮ್ಮ ಹೃದಯ ಸತ್ಯಕ್ಕೆ ಮುಚ್ಚಿರುತ್ತೆ ಅಥವಾ ನಾವು ಮಾನಸಿಕವಾಗಿ ಯೋಚನೆ ಮಾಡ್ತೇವೋ ಆಗ ನಾವು ಖಂಡಿತ ಯೇಸುವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಈ ಎಲ್ಲ ಕಾರಣಗಳನ್ನು ನೋಡುವಾಗ ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ನಮ್ಮಲ್ಲಿ ಏನಾದರೂ ತಪ್ಪು ಸಂಭವಿಸಿದೆಯಾ? ನಾವು ಯಾಕೆ ಯೇಸುವನ್ನು ರಿಜೆಕ್ಟ್ ಮಾಡಿದ್ದೇವೆ? ಪ್ರಿಯರೇ, ಯೇಸುವಲ್ಲಿ ನಮ್ಮ ಜೀವನ ಇದೆ, ನಮ್ಮ ನಿತ್ಯ ಜೀವ ಇದೆ. ಯೇಸು ದೇವರ ಪುತ್ರ, ಅಭಿಷಿಕ್ತನಾದ ಲೋಕೋದ್ಧಾರಕ. ಯೇಸು ನನ್ನ ರಕ್ಷಕ, ನನ್ನ ಉದ್ಧಾರಕ ಎಂಬ ಸತ್ಯದ ಮನವರಿಕೆ ನಮ್ಮೆಲ್ಲರಿಗೂ ಆಗಬೇಕು. ಈ ಸತ್ಯವನ್ನು ನಾವು ವೈಯಕ್ತಿಕವಾಗಿ ಸ್ವೀಕಾರ ಮಾಡಿದಾಗ ನಮ್ಮ ಜೀವನ ಈ ಲೋಕಕ್ಕೆ ಆಶೀರ್ವಾದವಾಗುತ್ತೆ, ನಮಗೂ ಆಶೀರ್ವಾದವಾಗುತ್ತೆ, ನಾವೆಲ್ಲರಿಗೂ ಆಶೀರ್ವಾದವಾಗುತ್ತೇವೆ ಮತ್ತು ದೇವರಿಗೆ ಒಂದು ಮೆಚ್ಚುಗೆಯಾಗುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.